ಡಿಕೆಶಿ ಅವರು ಸಿಎಂ ಆಗಬೇಕು ಅಂತ ಕೂಡ ಈಗಾಗಲೇ ನಿನ್ನೆ ಒಕ್ಕಲಿಗರ ಸಂಘದ ಪರಮೋಚ್ಚ ಸ್ವಾಮೀಜಿ ಅವರು ಕೂಡ ಬ್ಯಾಟ್ ಬೀಸಿದ್ರೆ, ಇವತ್ತು ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಸಹಿತ ಏನು ಒಂದು ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅನ್ನೋ ಕೂಡ ಒಂದು ಕೂಗು ಕೇಳಿ ಬರ್ತಾ ಇರುವಂತದ್ದು. ಈ ಜೊತೆಗೆ ಮಾತಾಡೋದಕ್ಕೆ ಮಾಜಿ ಅಧ್ಯಕ್ಷ ಕೆಂಚಪ್ಪಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ನಿನ್ನೆ ಸ್ವಾಮೀಜಿ ಅವರು ಕೂಡ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ಗೆ ಬ್ಯಾಟ್ ಬೀಸಿರುವಂತದ್ದು, ಅಂದ್ರೆ ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ.ಶಿ ಅವರು ಸಿಎಂ ಆಗಬೇಕು ಅಂತ. ಇವತ್ತು ನೀವು ಒಕ್ಕಲಿಗರ ಸಂಘದ ಕೂಡ ಈ ರೀತಿ ನಿರ್ಣಯ ಕೈಗೊಂಡಿದ್ದೀರಾ ಸರ್? ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಈ ರಾಜ್ಯದ ಮುಖ್ಯಮಂತ್ರಿ. ಕಾರಣ ಇಷ್ಟೇ, ಡಿ.ಕೆ. ಶಿವಕುಮಾರ್ ಅವರು ಆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಈ ಪಕ್ಷವನ್ನ ಅಧಿಕಾರಕ್ಕೆ ತಂದಂತವರು ಅವರು. ಆ ಅಧಿಕಾರಕ್ಕೆ ತಂದ ತಕ್ಷಣ ಯಾರು ಅಧ್ಯಕ್ಷರಾಗಿದ್ರೋ ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವತ್ತು ಅವಕಾಶ ತಪ್ಪೋಯ್ತು. ಅವತ್ತು ಏನು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರು, 2 ಅವಧಿ ಮಾಡ್ಕೊಳ್ಳೋಣ, 5 ವರ್ಷದಲ್ಲಿ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ.ಕೆ. ಶಿವಕುಮಾರ್ ಅಂತೇಳಿ ಮಾತುಕತೆ ಆಗಿದೆ ಅಂತೇಳಿ ನಾವು ಮಾಧ್ಯಮಗಳಲ್ಲೆಲ್ಲ ನೋಡಿದ್ರೆ, ಇವತ್ತು ಆ ಮಾತಿನ ಪ್ರಕಾರ ಅವರು ಮಾತನ್ನ ಉಳಿಸ್ಕೊಂಡು ದೊಡ್ಡತನವನ್ನ ಪ್ರದರ್ಶನ ಮಾಡಿ ಇದು ನಮ್ಮ ಸಮುದಾಯದವರು ಅಂತೇಳಿ ನಾವು ಅಷ್ಟೊಂದು ಒತ್ತಾಯ ತರ್ತಾ ಇಲ್ಲ. ಕಾರಣ ಇಷ್ಟೇ, ಅವರಿಗೆ ಎಲ್ಲ ಅರ್ಹತೆ ಇದೆ. ಅವರು ಆ ಸಂದರ್ಭದಲ್ಲಿ ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಆ ಎಲ್ಲ ಗುಣಗಳನ್ನ ನೋಡಿ ಅವರಿಗೆ ಅವಕಾಶ ತಪ್ಪೋಗ್ತದಲ್ಲ ಅಂತೇಳಿ ಇಡೀ ನಮ್ಮ ಸಮುದಾಯ ಒಗ್ಗಟ್ಟಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅವರಿಗೆ ಅವಕಾಶ ತಪ್ಪಬಾರದು ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಸಹಕರಿಸಿ ಮಾಡಿದ್ರೆ, ಇವತ್ತು ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಆ ನಮ್ಮ ಸಮುದಾಯದವರಿಗೆ ಎಲ್ಲರೂ ಕೂಡ ತುಂಬಾ ನೋವಾಗಿದೆ. ಯಾಕಂದ್ರೆ ಅವರು ಉದ್ದೇಶ ಇಟ್ಕೊಂಡ್ಬಂದ್ರು ಅದು ಇವತ್ತು ಕಾಂಗ್ರೆಸ್ ಪಕ್ಷ ಮಾತಕ್ಕೆ ನಿಲ್ತಾ ಇಲ್ಲ, ಮಾತನ್ನ ಬದಲಾಯಿಸ್ತಾ ಇದ್ದಾರೆ. ಅವರಿಗೆ ಆ ಮಾತನ್ನ ಉಳಿಸ್ಕೋಬೇಕು ಅಂತೇಳಿ ನಾವಿವತ್ತು ಒತ್ತಾಯ ಮಾಡಿ ಅವ್ರು ಮಾಡಲೇಬೇಕು ಅಂತೇಳಿ ನಾವಿವತ್ತು ನಮ್ಮ ಸಮುದಾಯದ ಪರವಾಗಿ ನಾವೆಲ್ಲ ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಒತ್ತಾಯ ಮಾಡಿದ್ದೇವೆ. ಪ್ರಮುಖವಾಗಿ ನುಡಿದಂತೆ ನಡೆಯುವಂತಹ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಮಾತು ತಪ್ಪುದರ ಮಾತು ಕೂಡ ಕೇಳಿ ಬರ್ತಾ ಇರೋದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಪಟ್ಟ ಬಿಟ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸರಿ, ಈಗ ಅವರು ಮಾತಕ್ಕೆ ತಪ್ತಾ ಇದ್ದಾರೋ ಅಥವಾ ಅಧಿಕಾರದ ಆಸೆನೋ ಗೊತ್ತಿಲ್ಲ. ಅವರು ಹಿಂದೆ 5 ವರ್ಷ ಆಗಿದ್ರು, ಮತ್ತೆ ಅವರೇ 2.5 ವರ್ಷ ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ. ಎಲ್ಲಿ ಹಿಂದೆ ಜೆಡಿಎಸ್ ಅಲ್ಲಿ ಇದ್ದಾಗೂ ಕೂಡ ಅವರು ಅಧಿಕಾರನೇ ವಹಿಸ್ಕೊಂಡು ಹೋಗ್ತಿದ್ರು. ಆದರೆ ಅವರ ವ್ಯಕ್ತಿತ್ವಕ್ಕೆ, ಅವರ ನಾಯಕತ್ವಕ್ಕೆ ಇದು ತಪ್ಪು. ಏನಾದರೂ ಒಂದು ಮಾತು ಕೊಟ್ಟ ಮೇಲೆ ಮಾತಿನ ಮೇಲೆ ನಿಂತು ದೊಡ್ಡತನ ಪ್ರದರ್ಶನೆ ಮಾಡಿ, ಅವರು ನಮ್ಮ ತರನೇ ಈ ಕಾಂಗ್ರೆಸ್ ಪಕ್ಷ ಮುಖ್ಯ, ನಾವ್ಯಾರೂ ಮುಖ್ಯ ಅಲ್ಲ ಅಂತ ತಿಳ್ಕೊಂಡು ಕಾಂಗ್ರೆಸ್ ಪಕ್ಷ ಉಳಿಯಬೇಕಾದ್ರೆ ಅವ್ರಿಗೂ ಅವಕಾಶ ಮಾಡಿಕೊಟ್ರೆ ಮುಂದಿನ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬಹುದು. ಅವರು ಮನಸ್ಸು ಡಿ.ಕೆ. ಶಿವಕುಮಾರ್ನ ಜೊತೆಲಿ ಇಟ್ಕೊಂಡ್ರೆ ಅಂತೇಳಿ ನಾವು ಈ ಒಂದು ಒತ್ತಾಯನ ಮಾಡ್ತೇವೆ. ಎಸ್.ಎಂ. ಕೃಷ್ಣ ಅಂತಾರ ಒಕ್ಕಲಿಗರು ಇದ್ದವರು ಕೂಡ ಸಿಎಂ ಆಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಈಗ ಡಿ.ಸಿ.ಎಂ ಒಂದು ಚಾನ್ಸ್ ಸಿಕ್ಕಿದೆ, ಅದು ನೆರವೇರುತ್ತಾ? ಈಗ ಅದು ಖಂಡಿತವಾಗೂ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ರೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಯಾಕಿರಬೇಕು? ಅವರಿಗೆ ಇಷ್ಟು ವರ್ಷಗಳ ಕಾಲ ಅಧಿಕಾರ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಈ ಭಾರತ ದೇಶದ ಎಲ್ಲ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಚುನಾವಣೆಗಳಂದ್ರೆ ಇವರು ಹೋಗಿ ನಿಂತು ಅಲ್ಲಿ ಸಂಘಟನೆ ಮಾಡಿ ಅಲ್ಲಿನೂ ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಓಡಾಡಂತ ಶಕ್ತಿ ಇರೋರು ಯಾರಾದರೂ ಇದ್ದಾರೆ ಅಂದ್ರೆ ಅದು ಡಿ.ಕೆ. ಶಿವಕುಮಾರ್. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ತರಬೇಕು ಅಂತೇಳಿ ಹೋರಾಟ ಮಾಡಿ ಅವರು ಅಧಿಕಾರಕ್ಕೆ ತಂದಿದ್ದಾರೆ. ಅವರಿಗೆ ನೀವು ಗೌರವ ಕೊಡಬೇಕು. ನಮ್ಮ ಜನಾಂಗದ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಒಗ್ಗಟ್ಟಾಗಿ ನಿಂತು ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನಾನು. ಒಂದು ವೇಳೆ ಹೈಕಮಾಂಡ್ ಏನೋ ಒಕ್ಕಲಿಗರು ಚಾನ್ಸ್ ಕೊಡಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಆ ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಪಾಠ ಕಲಿಸಬೇಕಾಗ್ತದೆ. ನಾವು ಕಲಿಸ್ತೀರಿ. ಇದು ಮಾತಕ್ಕೆ ತಪ್ಪಬಾರ್ದವರು. ಯಾಕೆಂದ್ರೆ ಆ ಪಕ್ಷ ಬರಬೇಕಾದ್ರೆ ಹಿಂದೆ ಎಷ್ಟು ಸೀಟ್ ತಗೊಂಡಿದ್ರು, ಈಗ ಎಷ್ಟು ಸೀಟ್ ಬರಬೇಕಾದ್ರೆ ಯಾರು ಮುಖ್ಯವಾಗಿ ಕಾರಣಕರ್ತರು ಅಂತೇಳಿ ಅವರು ಅರ್ಥ ಮಾಡಿಕೊಂಡು ಇವತ್ತು ಆ ಪಕ್ಷನ ಅಧಿಕಾರಕ್ಕೆ ತಂದಿರ್ತಕ್ಕಂಥವರಿಗೆ ಪ್ರತಿಫಲವನ್ನು ಕೊಡಬೇಕು. ಇವರು ದೊಡ್ಡ ಮನಸ್ಸು ಮಾಡಬೇಕು ಅಂತೇಳಿ ನಾವು ಎಲ್ಲ ಸಮುದಾಯದಲ್ಲೂ ಕೂಡ ಅವರ ಸ್ವಾಮೀಜಿಗಳು ಅವರ ಸಮುದಾಯಕ್ಕೆ ನಾಯಕರು ಬೇಕು, ಸಿಎಂ ಆಗಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಈ ಕಡೆ ಈಗ ಒಕ್ಕಲಿಗರ ಸಮುದಾಯ ಸ್ವಾಮೀಜಿ ಕೂಡ ನಿನ್ನೆ ಹೇಳಿಕೆ ಕೊಟ್ಟಿರುವಂತದ್ದು, ಇದೆಷ್ಟು ಸರಿ ಸರ್? ಒಕ್ಕಲಿಗರ ನಮ್ಮ ಸ್ವಾಮೀಜಿಯವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅವರು ಕೂಡ ನಮ್ಮ ಜಾತಿಯವರು ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ಅಲ್ಲ.
ಅದು ಏನಂದ್ರೆ ನ್ಯಾಯ ದೊರಕಿಸ್ಕೊಡಿ, ಅನ್ಯಾಯ ಆಗ್ತಾ ಇದೆ, ಯಾರು ಅವತ್ತು ಕಷ್ಟಪಟ್ಟರು ಅವರಿಗೆ ಅವಕಾಶ ಮಾಡಿಕೊಡಿ, ನಮ್ಮ ಜಾತಿಯವರೇ ಅಂತೇಳಿ ಅವರೇನು ನಮ್ಮ ಸ್ವಾಮೀಜಿಗಳು ಅದನ್ನ ದೊಡ್ಡದಾಗಿ ಏನು ಹೇಳಿಲ್ಲ. ಇವತ್ತು ನಾವು ಹೇಳ್ತಾ ಇದ್ದೀರಿ, ರಾಜ್ಯ ಒಕ್ಕಲಿಗರ ಸಂಘ ಮಠಾಧೀಶರಾಗಿ ಅವರು ಏನು ಹೇಳಬೇಕು, ಏನು ಇದನ್ನ ತಿಳಿಯಾಗಿ ಹೇಳಿ ಜನ ಅರ್ಥ ಮಾಡ್ಕೊಳ್ಳಿ, ಯಾರು ಕಷ್ಟಪಟ್ಟಿದ್ದಾರೋ ಅವ್ರಿಗೆ ಅವಕಾಶ ಸಿಗಲಿ, ಅವರಿಗೆ ನ್ಯಾಯ ದೊರಕಲಿ ಅನ್ನೋ ಮಾತಕ್ಕೋಸ್ಕರ ಹೇಳಿದೆ. ಪ್ರಮುಖವಾಗಿ ಏನೋ ಮಾರ್ಚ್ ಏಪ್ರಿಲ್ ತಿರ್ಗಾ ಚೇಂಜ್ ಮಾಡಬೇಕು ಅನ್ನೋ ಮಾತುಕತೆ ಬರ್ತಾ ಇದೆ. ಯಾಕಂದ್ರೆ ಈಗ ನೆಕ್ಸ್ಟ್ ತಿಂಗಳು ಇದಿದೆ, ಏನೋ ಸದ್ಯಕ್ಕೆ ಬಜೆಟ್ ಇದೆ, ಅವೆಲ್ಲ ಮುಗಿಸ್ಕೊಂಡು ಕೊಡಬೇಕು ಅಂತ ಕೂಡ ಏನೋ ಸಿದ್ದರಾಮಯ್ಯ ತೀರ್ಮಾನ ಮಾಡಿರೋಂತ ಅವ್ರ ಆಪ್ತ ವಲಯ ಕೇಳಿ ಬರ್ತಾ ಇರುವಂತದ್ದು. ಈಗ ಬಡ್ಜೆಟ್ ಅವರು ಸುಮಾರು ಬಡ್ಜೆಟ್ನ ಮಂಡನೆ ಮಾಡಿದ್ದಾರೆ. ಈ ಬಡ್ಜೆಟ್ ಅವರೇ ಮಾಡಬೇಕು ಅಂತ ಏನೂ ಇಲ್ಲ. ಅವರು ದೊಡ್ಡತನ ತೋರಿಸಿರಿ ಇನ್ನೂ ಒಂದು ಸಾರಿ ಮುಖ್ಯಮಂತ್ರಿ ಆಗಬಹುದು. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತದೆ ಪಕ್ಷ, ಅವರು ಮುಖ್ಯಮಂತ್ರಿ ತಿರುಗಿ 2 ವರ್ಷ ಆಗಲಿ ಅಂತೇಳಿ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಇದಿಷ್ಟು ಕೆಂಚಪ್ಪಗೌಡರ ಮಾತು. ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಕ್ಕೆ ಎಲ್ಲಾ ರೀತಿಯ ಅರ್ಹತೆ ಇದೆ, ಎಲ್ಲಾ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮುನ್ನಡೆಗೆ ಬರೋದಕ್ಕೂ ಕೂಡ ಅವರು ಕಾರಣರಾಗಿದ್ದಾರೆ ಅಂತ ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಹೇಶ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.